ನಮ್ಮ ಇಂಡಿಯಾದಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಬಹಳ ಬೇಗ ಮುಳುಗೋಗ್ಬಿಡ್ತವೆ. ಯಾಕಂದ್ರೆ ಬಿಸ್ನೆಸ್ ಸಣ್ಣದು ಅಂತ ಅಲ್ಲ, ಅವ್ರ ಥಿಂಕಿಂಗ್ ಲೆವೆಲ್ಲೇ ಸಣ್ಣದಾಗಿರುತ್ತೆ. ಒಬ್ಬ ಕಿರಾಣಿ ಅಂಗಡಿನವನು ಅಂಗಡಿ ಯಾಕೆ ಸ್ಟಾರ್ಟ್ ಮಾಡಿರ್ತಾನೆ ಅಂದ್ರೆ ಎಲ್ಲೋ ಕೆಲಸ ಸಿಕ್ಕಿಲ್ಲ, ಅದಕ್ಕೋಸ್ಕರ ಒಂದು ಅಂಗಡಿ ಸ್ಟಾರ್ಟ್ ಮಾಡಿದೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಇದೇ ರೀಸನ್ ಇಂದ ಇವ್ರು ಕ್ಲೀನ್ ಆಗಿ ಅದನ್ನ ಮೇಂಟೈನ್ ಮಾಡಲ್ಲ. ಅಂದ್ರೆ ಎಷ್ಟು ಲಾಭ ಆಗ್ತಿದೆ, ಎಷ್ಟು ಕ್ಯಾಶ್ ಬರ್ತಾ ಇದೆ, ಎಷ್ಟು ಪೆಂಡಿಂಗ್ ಇದೆ, ಎಷ್ಟು ಐಟಮ್ ಇದಾವೆ, ಎಷ್ಟು ಐಟಮ್ ಸೆಲ್ ಆಗಿದಾವೆ, ಇದ್ರದ್ದು ಯಾವುದೇ ರೀತಿ ಟ್ರ್ಯಾಕ್ ಇರೋ ತರ ಇರಲ್ಲ. ಅದೇ ಒಬ್ಬ ದೊಡ್ಡದಾಗಿ ಯೋಚನೆ ಮಾಡೋನು ಏನ್ ಮಾಡ್ತಾನೆ, ಇವತ್ತು ನನ್ನ ಹತ್ರ ಸಣ್ಣ ಕಿರಾಣಿ ಅಂಗಡಿ ಇರ್ಬೋದು, ಬಟ್ ನಾನು ಇದನ್ನೆಲ್ಲ ಟ್ರ್ಯಾಕ್ ಮಾಡ್ತೀನಿ. ಯಾಕಂದ್ರೆ ನಾಳೆ ಒಂದ್ ದಿವಸ ನಾನು ಇದನ್ನ ದೊಡ್ಡ ಸೂಪರ್ ಮಾರ್ಕೆಟ್ ಮಾಡ್ತೀನಿ ಅಂತ ಥಿಂಕ್ ಮಾಡ್ತಾನೆ. ಇದರಿಂದ ಅವನೇನ್ ಮಾಡ್ತಾನೆ, ಪ್ರತಿ ಒಂದನ್ನು ಟ್ರ್ಯಾಕ್ ಮಾಡ್ತಾನೆ. ಯಾಕಂದ್ರೆ ಅವ್ನ ಯೋಚನೆ ದೊಡ್ಡದಾಗಿದೆ. ಅದಕ್ಕೇನೆ ನಾವು ಒಂದು ಸಣ್ಣ ಬಿಸ್ನೆಸ್ ಮಾಡ್ತಿದ್ರು ಕೂಡ ನಮ್ಮ ಯೋಚನೆ ಮಾತ್ರ ದೊಡ್ಡದಾಗಿರ್ಬೇಕು. ಆಮೇಲೆ ನಾವು ಮಾಡೋ ಲಾಭನ ವಾಪಸ್ಸು ನಾವು ಬಿಸ್ನೆಸ್ ಒಳಗೆ ಹಾಕೊಬೇಕು, ಬಿಸ್ನೆಸ್ ನ ದೊಡ್ಡದ್ ಮಾಡಕ್ ಟ್ರೈ ಮಾಡಬೇಕು. ಅವಾಗ ನಾವು ಕಾಂಪಿಟೇಷನ್ ನ ಆರಾಮ್ಸೆ ಬಿಟ್ ಮಾಡಬಹುದು. ಕಾಂಪಿಟೇಷನ್ ಅಂದ್ರೆ ಏನ್ ಹೇಳಿ, ಯಾರು ನಾವು ಮಾಡೋ ಕೆಲಸನ ಇನ್ನೊಬ್ಬ ಮಾಡ್ತಾನೆ, ಅದೇ ಕಾಂಪಿಟೇಷನ್. ಅದಕ್ಕೆ ನಾವೇನ್ ಮಾಡ್ಬೇಕು, ನಮಗೆ ಬಂದಿರೋ ಲಾಭ ನಾವು ಬಿಸ್ನೆಸ್ ಒಳಗೆ ಹಾಕೊಂಡು ಬಿಸ್ನೆಸ್ ನ ದೊಡ್ಡದ್ ಮಾಡ್ತಿರ್ತೀರಾ. ಈಗ ನಿಮ್ಮ ಎದುರುಗಡೆ ಯಾರನ್ನ ಒಬ್ಬ ಸಣ್ಣ ಅಂಗಡಿ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ನು 100 ಸಲ ಯೋಚನೆ ಮಾಡ್ತಾನೆ, ಇವ್ರ ಜೊತೆ ಕಾಂಪೀಟ್ ಮಾಡಕ್ ಆಗುತ್ತಾ ಇಲ್ವಾ ಅಂತ. ಆಗ ನಿಮಗೆ ಕಾಂಪಿಟೇಷನ್ ಉಟ್ಕೊಳ್ಳೋ ಚಾನ್ಸು ತುಂಬಾ ಲೋ ಇರುತ್ತೆ. ಅದಕ್ಕೇನೆ ಬಿಸ್ನೆಸ್ ಸಣ್ಣದಿದ್ರು ಪರವಾಗಿಲ್ಲ, ನಿಮ್ಮ ಯೋಚನೆ ಸಣ್ಣದಿರಬಾರ್ದು.